ಎಲ್ಲ ನನ್ನ ಪ್ರೀತಿಯ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 8 ಪ್ರಿಯದರ್ಶಿ ಅಶೋಕ್, ಕನ್ನಡದ ಆಸ್ತಿ ಎಂದೇ ಖ್ಯಾತಿಯಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಪ್ರಿಯದರ್ಶಿ ಅಶೋಕ್ ಅಧ್ಯಾಯದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕನ್ನಡದ ಆಸ್ತಿ ಎಂದೇ ಖ್ಯಾತರಾದ ಮಾಸ್ತಿಯವರು ಸಣ್ಣ ಕಥೆಗಳ ಜನಕರೆಂದೇ ಪ್ರಸಿದ್ಧರು. ಜನನ 1891 ಜೂನ್ 6ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಕಾವ್ಯನಾಮ ಶ್ರೀನಿವಾಸ. ವಿದ್ಯಾಭ್ಯಾಸ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ವಿಷಯದಲ್ಲಿ MA ಪದವಿ ಪಡೆದರು. ವೃತ್ತಿ ಜೀವನ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿ ಹಂತ ಹಂತವಾಗಿ ಬಡ್ತಿ ಪಡೆದರು. ಇವರ ದಕ್ಷ ಸೇವೆಗೆ ಮೈಸೂರು ಅರಸರಿಂದ ರಾಜ ಸೇವಾಸಕ್ತ ಎಂಬ ಬಿರುದು ಲಭಿಸಿದೆ. ಇನ್ನು ಇವರ ಕೃತಿಗಳನ್ನ ನೋಡೋದಾದ್ರೆ, ಕಥೆಗಳು ರಂಗನ ಮದುವೆ, ಮಾತುಗಾರ ರಾಮಣ್ಣ, ನೀಳ್ಗತೆಗಳು ಸುಬ್ಬಣ್ಣ ಶೇಷಮ್ಮ, ಕಾವ್ಯ ಭಿನ್ನಹ, ಅರುಣ, ತಾವರೆ, ಸಂಕ್ರಾಂತಿ, ನಾಟಕ ಶಾಂತ, ತಾಳಿಕೋಟೆ, ಕಾಕನಕೋಟೆ, ಶಿವ ಛತ್ರಪತಿ, ಕಾದಂಬರಿ ಚನ್ನಬಸವ ನಾಯಕ ಮತ್ತು ಚಿಕ್ಕ ವೀರ ರಾಜೇಂದ್ರ. ಇನ್ನು ಇವರಿಗೆ ದೊರೆತಂತ ಗೌರವ ಅಥವಾ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ, 1929ರ ಬೆಳಗಾವಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. ಇಷ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದಿಷ್ಟು ಕಿರು ಪರಿಚಯವಾಗಿತ್ತು. ಇನ್ನು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಕಳಿಂಗ ಯುದ್ಧದ ಭೀಕರತೆಯನ್ನ ಕುರಿತು ವಿವರಿಸಿ. ಉತ್ತರ: ಕಳಿಂಗ ಯುದ್ಧದ ಭೀಕರತೆಯು ಚಕ್ರವರ್ತಿ ಅಶೋಕನ ಜೀವನವನ್ನೇ ಬದಲಿಸಿದ ಮಹತ್ವದ ಘಟನೆಯಾಗಿದೆ. ಮಾಸ್ತಿಯವರ ಕಥೆಯ ಆಧಾರದ ಮೇಲೆ ಆ ಯುದ್ಧದ ಭೀಕರತೆಯನ್ನ ಈ ಕೆಳಗಿನಂತೆ ವಿವರಿಸಬಹುದು. ಯುದ್ಧ ಮುಗಿದ ನಂತರ ಕಳಿಂಗದ ನಗರ ಮತ್ತು ಕೋಟೆಯ ಬಾಗಿಲುಗಳು ಸ್ಮಶಾನದಂತಾಗಿದ್ದವು. ಬೀದಿ ಬೀದಿಗಳಲ್ಲಿ ಹೆಣಗಳ ಬೆನವೇ ಒಟ್ಟಿದಂತೆ ಬಿದ್ದಿದ್ದವು. ಕಡಿದು ಬಿದ್ದ ರುಂಡ ಮುಂಡಗಳು, ಅರ್ಧಂಬರ್ಧ ಅಂಟಿಕೊಂಡಿದ್ದ ದೇಹಗಳು ಲೆಕ್ಕವಿಲ್ಲದಷ್ಟು ಇದ್ದವು. ನೆಲವೆಲ್ಲ ಸತ್ತವರ ರಕ್ತದಿಂದ ತೊಯ್ದು ಕೆಸರಾಗಿತ್ತು. ಗೆದ್ದ ಸೈನ್ಯವು ನಗರದೊಳಗೆ ಹೋಗಲು ಈ ಶವಗಳನ್ನು ಆಚೆ ಈಚೆ ಸರಿಸಿ ದಾರಿ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಇತ್ತು. ಅಶೋಕನು ನಗರವಾಸಿಗಳಿಗೆ ಹಿಂಸೆ ನೀಡಬೇಡಿ ಎಂದು ಆಜ್ಞೆ ಮಾಡಿದ್ದರೂ ವಿಜಯದ ಮದದಲ್ಲಿದ್ದ ಸೈನಿಕರು ಅದನ್ನು ಪಾಲಿಸಲಿಲ್ಲ. ಅವರ ಮನೆಗಳಿಗೆ ನುಗ್ಗಿ ಲೂಟಿ ಮಾಡಿದರು. ಸತ್ತವರ ಮೈ ಮೇಲಿದ್ದ ಬಂಗಾರದ ಒಡವೆಗಳಿಗಾಗಿ ಅವರ ಕಿವಿ ಮತ್ತು ಬೆರಳುಗಳನ್ನು ಕತ್ತರಿಸುವಷ್ಟು ಕ್ರೂರವಾಗಿ ನಡೆದುಕೊಂಡರು. ರಕ್ಷಣೆಗೆ ಬರಬೇಕಾದ ನಾಯಕರೇ ಅನ್ಯಾಯದಲ್ಲಿ ಭಾಗಿಯಾಗಿದ್ದರು. ನಗರದ ತುಂಬೆಲ್ಲ ಹೆಣ್ಣು ಮಕ್ಕಳ ಚೀರಾಟ ಕೇಳಿಸುತ್ತಿತ್ತು. ಮಗಧದ ಸೈನಿಕರ ದೌರ್ಜನ್ಯದಿಂದ ತನ್ನ ಮಾನವನ್ನ ಉಳಿಸಿಕೊಳ್ಳಲು ಒಬ್ಬ ಯುವತಿ ಮಹಡಿಯ ಮೇಲಿಂದ ಬೀದಿಗೆ ಧುಮುಕಿ ಪ್ರಾಣ ಬಿಟ್ಟಳು. ಆಕೆಯ ಅಯ್ಯೋ ಎಂಬ ಅರ್ಥನಾದ ಯುದ್ಧದ ಭೀಕರತೆಗೆ ಸಾಕ್ಷಿಯಾಗಿತ್ತು. ತಂದೆ ತಾಯಿಯಂದಿರು ಹೆಂಡತಿಯರು ಶವಗಳ ರಾಶಿಯಲ್ಲಿ ತಮ್ಮವರಿಗೆ ಹರಿದು ಹೋದ ಕಿವಿಯೇ ಅಥವಾ ಬೆರಳಿನ ಉಂಗುರವು ಇದೆಯೇ ಎಂದು ಗುರುತು ಹಿಡಿಯುತ್ತಾ ಅಳುತ್ತಿದ್ದ ದೃಶ್ಯ ಮನಕಲುಕುವಂತಿತ್ತು. ಯುದ್ಧವು ಕೇವಲ ಸಾಮಾನ್ಯ ಜನರನ್ನಷ್ಟೇ ಅಲ್ಲದೆ ರಾಜ ಕುಟುಂಬವನ್ನ ನಾಶ ಮಾಡಿತ್ತು. ಕಳಿಂಗದ ರಾಜ ಸೆರೆಯಾಗಿದ್ದನು. ಅವನ 2 ಪುತ್ರರು ಯುದ್ಧದಲ್ಲಿ ಮಡಿದಿದ್ದರು. ಅರಮನೆಯ ಸ್ತ್ರೀಯರು ಮತ್ತು ಮಕ್ಕಳು ವಿಜೇತನ ಕರುಣೆಗಾಗಿ ವಿಕ್ಷುಬ್ಧ ಹೃದಯದಿಂದ ಕಾಯುತ್ತಿದ್ದರು. ಈ ರೀತಿಯಾಗಿ ಇಡೀ ಕಳಿಂಗ ರಾಜ್ಯವು ಲೂಟಿ, ಅತ್ಯಾಚಾರ, ಕೊಲೆ ಮತ್ತು ಸುಲಿಗೆಯಿಂದ ನಲುಗಿ ಹೋಗಿತ್ತು. ಈ ಎಲ್ಲ ಕ್ರೌರ್ಯದ ದರ್ಶನವೇ ಅಶೋಕನ ಮನ ಪರಿವರ್ತನೆಗೆ ಮುಖ್ಯ ಕಾರಣವಾಯಿತು ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಸಾಮ್ರಾಟ್ ಅಶೋಕನು ಪ್ರಿಯದರ್ಶಿ ಎನಿಸಿಕೊಂಡ ಬಗೆಯನ್ನ ವಿವರಿಸಿ. ಉತ್ತರ: ಸಾಮ್ರಾಟ್ ಅಶೋಕನು ಕೇವಲ ಕತ್ತಿಯ ಬಲದಿಂದ ಸಾಮ್ರಾಜ್ಯವನ್ನ ವಿಸ್ತರಿಸಿದವನಲ್ಲ, ಬದಲಾಗಿ ಪ್ರೀತಿ ಮತ್ತು ಧರ್ಮದಿಂದ ಜನರ ಹೃದಯವನ್ನ ಗೆದ್ದವನು. ಅವನು ಪ್ರಿಯದರ್ಶಿ ಎನಿಸಿಕೊಂಡ ಬಗೆಯನ್ನ ಈ ಕೆಳಗಿನ ಅಂಶಗಳ ಮೂಲಕ ವಿವರಿಸಬಹುದು. ಕಳಿಂಗ ಯುದ್ಧದಲ್ಲಿ ಅಶೋಕನು ಜಯಶಾಲಿಯಾದನು ನಿಜ, ಆದರೆ ಆ ಜಯವು ರಕ್ತದ ನದಿಯ ಮೇಲೆ ನಿಂತಿತ್ತು. ಶ್ರಮನ ಉಪಗುಪ್ತನ ಜೊತೆ ಸಾಮಾನ್ಯ ವೇಷದಲ್ಲಿ ನಗರ ಸಂಚಾರ ಮಾಡಿದಾಗ ಯುದ್ಧದಿಂದಾದ ಸಾವು ನೋವು, ಹೆಣ್ಣು ಮಕ್ಕಳ ಆಕ್ರಂದನ ಮತ್ತು ಅನಾಥರಾದವರ ದುಃಖವನ್ನ ಕಣ್ಣಾರೆ ಕಂಡನು. ಈ ಭೀಕರತೆಯು ಅವನಲ್ಲಿ ಪಶ್ಚಾತ್ತಾಪವನ್ನ ಮೂಡಿಸಿತು. ಕತ್ತಿಯಿಂದ ಗೆಲ್ಲುವುದು ಸುಲಭ, ಆದರೆ ಪ್ರೀತಿಯಿಂದ ಗೆಲ್ಲುವುದು ಶಾಶ್ವತ ಎಂದು ಅರಿವು ಅವನಿಗೆ ಉಂಟಾಯಿತು. ಉಪಗುಪ್ತನ ಬೋಧನೆಯಿಂದ ಪ್ರಭಾವಿತನಾದ ಅಶೋಕನು
ಬುದ್ಧನ ಅಹಿಂಸಾ ಮಾರ್ಗವನ್ನ ಹಿಡಿದನು. ಇನ್ನು ಮುಂದೆ ನಾನು ಯುದ್ಧ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ತನ್ನ ಶಸ್ತ್ರಗಳನ್ನ ಕೈಗಿಟ್ಟು ಶಾಂತಿ ಮತ್ತು ಧರ್ಮದ ಪ್ರಚಾರಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ಟನು. ಯುದ್ಧದ ಮೂಲಕ ಭೂಮಿಯನ್ನ ಗೆಲ್ಲುವ ದಿಗ್ವಿಜಯದ ಬದಲಿಗೆ ಧರ್ಮದ ಮೂಲಕ ಜನರ ಮನಸ್ಸನ್ನ ಗೆಲ್ಲುವ ಧರ್ಮ ವಿಜಯಕ್ಕೆ ಆದ್ಯತೆ ನೀಡಿದನು. ಅಶೋಕನು ತನ್ನ ಪ್ರಜೆಗಳನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸಿದನು. ಹಾದಿಯುದ್ದಕ್ಕೂ ನೆರಳು ನೀಡುವ ಮರಗಳನ್ನು ನಡೆಸಿದನು. ಜನರಿಗೆ ಮತ್ತು ಪ್ರಾಣಿಗಳಿಗೆ ಪ್ರತ್ಯೇಕ ಆಸ್ಪತ್ರೆಗಳನ್ನು ನಿರ್ಮಿಸಿದನು. ಕುಡಿಯುವ ನೀರಿಗಾಗಿ ಬಾವಿಗಳನ್ನು ತೋಡಿಸಿದನು ಮತ್ತು ವಿಶ್ರಾಂತಿ ಧಾಮಗಳನ್ನು ಕಟ್ಟಿಸಿದನು. ಜನರ ನೆಮ್ಮದಿಯಿಂದ ಬಾಳಲು ಅಗತ್ಯವಾದ ನೈತಿಕ ನಿಯಮಗಳನ್ನ ಅಂದ್ರೆ ಧರ್ಮ ಕಲ್ಲುಗಳ ಮೇಲೆ ಮತ್ತು ಸ್ತಂಭಗಳ ಮೇಲೆ ಕೆತ್ತಿಸಿದನು. ತಂದೆ ತಾಯಿಯನ್ನ ಗೌರವಿಸುವುದು, ಸತ್ಯ ನುಡಿಯುವುದು, ಪ್ರಾಣಿ ಹಿಂಸೆ ಮಾಡದಿರುವುದು ಮುಂತಾದ ಮಾನವೀಯ ಮೌಲ್ಯಗಳನ್ನು ಸಾರಿದನು. ಅಶೋಕನ ಈ ಬದಲಾವಣೆ ಮತ್ತು ಜನಪರ ಕಾರ್ಯಗಳನ್ನು ಕಂಡು ಜನರು ಅವನನ್ನ ಪ್ರಿಯದರ್ಶಿ, ಎಲ್ಲರಿಗೂ ಪ್ರಿಯನಾದವನು ಅಥವಾ ದೇವತೆಗಳಿಗೆ ಪ್ರಿಯನಾದವನು, ದೇವನಾಂ ಪ್ರಿಯ ಎಂದು ಕರೆದರು. ಅಧಿಕಾರದ ಗರ್ವವಿಲ್ಲದೆ ಒಬ್ಬ ಸಾಮಾನ್ಯ ಸೇವಕನಂತೆ ಧರ್ಮದ ಕೆಲಸ ಮಾಡಿದ್ದರಿಂದ ಅವನು ಇತಿಹಾಸದ ಪುಟಗಳಲ್ಲಿ ಅಮರನಾದನು ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 3. ರಕ್ತಸಕ್ತ ಯುದ್ಧ ಭೂಮಿಯ ಕ್ರೌರ್ಯವು ಅಶೋಕನ ಮನ ಪರಿವರ್ತನೆಗೆ ಹೇಗೆ ಕಾರಣವಾಗಿದೆ ವಿವರಿಸಿ. ಉತ್ತರ: ರಕ್ತಸಿಕ್ತ ಕಳಿಂಗ ಯುದ್ಧ ಭೂಮಿಯಲ್ಲಿ ಅಶೋಕನು ಕಂಡ ಭೀಕರ ದೃಶ್ಯಗಳು ಅವನ ಕಲ್ಲಂತಿದ್ದ ಹೃದಯವನ್ನ ಕರಗಿಸಿ ಒಬ್ಬ ಕ್ರೂರ ಸಾಮ್ರಾಟನನ್ನ ದಯಾಮಯ ಪ್ರಿಯದರ್ಶಿಯನ್ನಾಗಿ ಬದಲಿಸಿದವು. ಅಶೋಕನ ಮನ ಪರಿವರ್ತನೆಗೆ ಕಾರಣವಾದ ಅಂಶಗಳು ಇಲ್ಲಿವೆ. ಯುದ್ಧ ಮುಗಿದ ನಂತರ ಅಶೋಕನು ಉಪಗುಪ್ತನ ಜೊತೆ ಸಾಮಾನ್ಯ ವೇಷದಲ್ಲಿ ನಗರ ಸಂಚಾರ ಮಾಡಿದನು. ಅಲ್ಲಿ ಅವನು ಕಂಡಿದ್ದು ವಿಜಯದ ಹರ್ಷವನ್ನಲ್ಲ, ಬದಲಿಗೆ ಸ್ಮಶಾನದಂತಹ ಮೌನ ಮತ್ತು ಹೆಣಗಳ ರಾಶಿಯನ್ನ. ಮೃತದೇಹಗಳ ಮೇಲಿದ್ದ ಒಡವೆಗಳಿಗಾಗಿ ದಸ್ಯುಗಳು ಶವಗಳ ಅಂಗಾಂಗಗಳನ್ನು ಕತ್ತರಿಸುತ್ತಿದ್ದುದನ್ನು ಕಂಡು ಅಶೋಕನಿಗೆ ಲೌಕಿಕ ವಿಜಯದ ಬಗ್ಗೆ ಜಿಗುಪ್ಸೆ ಉಂಟಾಯಿತು. ತಾನು ನಾಗರಿಕರಿಗೆ ತೊಂದರೆ ಕೊಡಬೇಡಿ ಎಂದು ಆಜ್ಞೆ ಮಾಡಿದ್ದರೂ ತನ್ನದೇ ಸೈನಿಕರು ಮನೆಗಳಿಗೆ ನುಗ್ಗಿ ಲೂಟಿ ಮಾಡುತ್ತಿರುವುದನ್ನ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನ ಅಶೋಕನು ಕಣ್ಣಾರೆ ಕಂಡನು. ಅಸಹಾಯಕಳಾದ ಹೆಣ್ಣು ಮಗಳೊಬ್ಬಳು ಮಾನ ಉಳಿಸಿಕೊಳ್ಳಲು ಮಹಡಿಯಿಂದ ಧುಮುಕಿ ಪ್ರಾಣ ಬಿಟ್ಟಾಗ ಅಶೋಕನಿಗೆ ತನ್ನ ಅಧಿಕಾರ ಮತ್ತು ಆಜ್ಞೆಗಳು ಎಷ್ಟು ನಿರರ್ಥಕ ಎಂದು ಅರಿವಾಯಿತು. ನಗರದ ಸ್ತ್ರೀಯರ ಆಕ್ರಂದವನ್ನ ಕೇಳಿದಾಗ ಅಶೋಕನಿಗೆ ತನ್ನ ಮುದ್ದಿನ ಮಗಳು ಚಾರುಮತಿಯ ನೆನಪಾಯಿತು. ಒಂದು ವೇಳೆ ಸೋತವರ ಜಾಗದಲ್ಲಿ ನನ್ನ ಮಗಳಿದ್ದರೆ ಎಂಬ ಕಲ್ಪನೆಯೇ ಅವನನ್ನ ಬೆಚ್ಚಿ ಬೀಳಿಸಿತು. ಅನ್ಯರ ದುಃಖವನ್ನ ತನ್ನದೇ ದುಃಖವೆಂದು ಭಾವಿಸಿದೆ. ಆ ಕ್ಷಣವೇ ಅವನ ಮನ ಪರಿವರ್ತನೆಗೆ ಆರಂಭವಾಯಿತು. ರಕ್ತಸಿಕ್ತ ಭೂಮಿಯಲ್ಲಿದ್ದ ಅಶೋಕನಿಗೆ ಉಪಗುಪ್ತನು ಬುದ್ಧನ ಅಹಿಂಸಾ ತತ್ವಗಳನ್ನು ಬೋಧಿಸಿದನು. ಶತ್ರುಗಳನ್ನ ಕತ್ತಿಯಿಂದ ಕೊಲ್ಲುವುದಕ್ಕಿಂತ ಪ್ರೀತಿಯಿಂದ ಗೆಲ್ಲುವುದು ದೊಡ್ಡದು ಎಂದು ತಿಳಿಸಿಕೊಟ್ಟನು. ಶಿಬಿರದ ಹೊಸ್ತಿಲಲ್ಲಿ ಅಶೋಕನಿಗೆ ಬುದ್ಧನ ದಿವ್ಯ ತೇಜೋಮೂರ್ತಿಯ ದರ್ಶನವಾದಂತಾಗಿ ಅವನು ತನ್ನ ಶಸ್ತ್ರಗಳನ್ನ ಸದಾ ಕಾಲಕ್ಕೆ ತ್ಯಜಿಸಿ ಧರ್ಮದ ಹೀಗೆ ಸಾವಿರಾರು ಜನರ ರಕ್ತದಿಂದ ನೆನೆದು ಭೂಮಿ ಅಶೋಕನಿಗೆ ಯುದ್ಧದ ವ್ಯರ್ಥತೆಯನ್ನ ಕಲಿಸಿಕೊಟ್ಟಿತು. ವಿಜಯದ ಹಮ್ಮು ಪಶ್ಚಾತ್ತಾಪವಾಗಿ ಬದಲಾಗಿ ಅವನು ಶಾಂತಿಯ ಹರಿಕಾರನಾದನು ಎಂಬುದು ಉತ್ತರವಾಗಿತ್ತು. ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೆಗೆ ಉತ್ತರಗಳಾಗಿದ್ವು. ಮುಂದುವರೆದು ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದರೆ ಪ್ರಶ್ನೆ ನಂಬರ್ 1 ಅಥವಾ ಟಿಪ್ಪಣಿ 1. ಉಪಗುಪ್ತ ಮತ್ತು ಅಶೋಕನ ಭೇಟಿಯ ಆಧಾರದ ಮೇಲೆ ಪ್ರಶ್ನೆಯನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ 1. ಅಶೋಕನ ಶಿಬಿರಕ್ಕೆ ಉಪಗುಪ್ತನು ಬಂದ ಸನ್ನಿವೇಶ ಮತ್ತು ಅವರ ನಡುವಿನ ಸಂಭಾಷಣೆಯನ್ನ ವಿವರಿಸಿ. ಇದಕ್ಕೆ ಉತ್ತರ: ಕಳಿಂಗ ಯುದ್ಧದಲ್ಲಿ ಜಯಗಳಿಸಿದ ಅಶೋಕನು ವಿಜಯೋತ್ಸವದ ಸಂಭ್ರಮದಲ್ಲಿದ್ದಾಗ ಬೌದ್ಧ ಶ್ರಮಣನಾದ ಉಪಗುಪ್ತನು ಅವನ ಶಿಬಿರಕ್ಕೆ ಬರುತ್ತಾನೆ. ಉಪಗುಪ್ತನ ಮುಖದಲ್ಲಿ ವಿಜಯದ ಹರ್ಷವಿದೆ, ಅಪಾರವಾದ ವಿಷಾದವಿತ್ತು. ಇದನ್ನ ಕಂಡ ಅಶೋಕನು ಕಾರಣ ಕೇಳಿದಾಗ ಉಪಗುಪ್ತನು ಬುದ್ಧನು ಗೆದ್ದವರ ಗುರು ಮಾತ್ರವಲ್ಲ, ಸೋತವರ ಮತ್ತು ಸಾಯುತ್ತಿರುವವರ ಗುರು ಕೂಡ ಎಂದು ಹೇಳುತ್ತಾನೆ. ಅಶೋಕನು ತನ್ನ ಸೈನ್ಯ ಶಿಸ್ತುಬದ್ಧವಾಗಿದೆ ಎಂದು ವಾದಿಸಿದಾಗ ಉಪಗುಪ್ತನು ಅಶೋಕನಿಗೆ ಸತ್ಯದ ದರ್ಶನ ಮಾಡಿಸಲು ಸಾಮಾನ್ಯ ವೇಷದಲ್ಲಿ ನಗರ ಸಂಚಾರ ಮಾಡಲು ಪ್ರೇರೇಪಿಸುತ್ತಾನೆ. ಈ ಭೇಟಿಯೇ ಅಶೋಕನ ಜೀವನದ ದೊಡ್ಡ ತಿರುವಿಗೆ ನಾಂದಿಯಾಯಿತು ಎಂಬುದು ಉತ್ತರವಾಗಿದೆ. ಮುಂದುವರೆದು ಟಿಪ್ಪಣಿ 2. ಅಶೋಕನ ಮಾನಸಿಕ ಸಂಘರ್ಷ ಮತ್ತು ಚಾರುಮತಿಯ ನೆನಪು. ಈ ಆಧಾರದ ಮೇಲೆ ಪ್ರಶ್ನೆಯನ್ನು ನೋಡೋದಾದ್ರೆ ಪ್ರಶ್ನೆ 2. ನಗರ ಸಂಚಾರದ ವೇಳೆ ಅಶೋಕನಿಗೆ ಉಂಟಾದ ಮಾನಸಿಕ ಸಂಘರ್ಷ ಮತ್ತು ಚಾರುಮತಿಯ ನೆನಪು ಅವನನ್ನ ಹೇಗೆ ಬದಲಿಸಿತು? ಉತ್ತರ: ಅಶೋಕನು ನಗರ ಸಂಚಾರ ಮಾಡುತ್ತಿದ್ದಾಗ ಯುದ್ಧದ ಭೀಕರ ದೃಶ್ಯಗಳನ್ನು ಕಂಡು ನಲುಗಿ ಹೋಗುತ್ತಾನೆ. ಸೈನಿಕರ ಅಮಾನವೀಯ ವರ್ತನೆ ಮತ್ತು ಅಸಹಾಯಕರ ಆಕ್ರಂದಗಳನ್ನು ಕೇಳಿದಾಗ
ಅವನಿಗೆ ತನ್ನ ಮುದ್ದಿನ ಮಗಳು ಚಾರುಮತಿಯ ನೆನಪಾಗುತ್ತದೆ. ಒಂದು ವೇಳೆ ಈ ಸೋತ ನಗರದ ಹೆಣ್ಣು ಮಕ್ಕಳ ಜಾಗದಲ್ಲಿ ನನ್ನ ಮಗಳಿದ್ದರೆ ಎಂದು ಊಹಿಸಿಕೊಂಡಾಗ ಅಶೋಕನ ಹೃದಯ ಕಂಪಿಸುತ್ತದೆ. ಯುದ್ಧದ ವಿಜಯವು ಎಷ್ಟು ಕ್ರೂರ ಮತ್ತು ಅರ್ಥಹೀನ ಎಂಬುದು ಅವನಿಗೆ ಅರಿವಾಗುತ್ತದೆ. ಈ ವೈಯಕ್ತಿಕ ಭಾವನೆಯೇ ಅವನ ಕಲ್ಲಂತಿದ್ದ ಹೃದಯವನ್ನು ಕರಗಿಸಿ ಹಿಂಸೆಯನ್ನು ತ್ಯಜಿಸಿ ಅಹಿಂಸಾ ಮಾರ್ಗವನ್ನು ಹಿಡಿಯಲು ಪ್ರೇರೇಪಿಸುತ್ತದೆ ಎಂಬುದು ಉತ್ತರವಾಗಿತ್ತು. ಇಷ್ಟು ಟಿಪ್ಪಣಿ ಭಾಗದ ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರಗಳಾಗಿದ್ವು. ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಪ್ರಿಯದರ್ಶಿ ಅಶೋಕ ಕಥೆಯ ಲೇಖಕರು ಯಾರು? ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 2, ಮಾಸ್ತಿಯವರ ಕಾವ್ಯನಾಮ ಯಾವುದು? ಉತ್ತರ ಶ್ರೀನಿವಾಸ. 3, ಅಶೋಕನು ಎಷ್ಟು ತಿಂಗಳ ಕಾಲ ಕಳಿಂಗದ ಮೇಲೆ ಯುದ್ಧ ನಡೆಸಿದನು? ಉತ್ತರ 2 ತಿಂಗಳ ಕಾಲ. ಅಶೋಕನು ಯಾರ ಪುತ್ರ? ಉತ್ತರ ಮಗಧ ಭೂಪಾಲ ಬಿಂದುಸಾರನ ಪುತ್ರ. 5, ಯುದ್ಧದಲ್ಲಿ ಕಳಿಂಗದ ರಾಜನ ಎಷ್ಟು ಜನ ಮಕ್ಕಳು ಮಡಿದರು? ಉತ್ತರ 2 ಹಿರಿಯ ಮಕ್ಕಳು. 6, ಅಶೋಕನ ಶಿಬಿರಕ್ಕೆ ಬಂದ ಬೌದ್ಧ ಶ್ರಮಣನ ಹೆಸರೇನು? ಉತ್ತರ ಉಪಗುಪ್ತ. 7, ಉಪಗುಪ್ತನು ಯಾರ ಧರ್ಮವನ್ನ ಪ್ರಚಾರ ಮಾಡುತ್ತಿದ್ದನು? ಬುದ್ಧನ ಧರ್ಮವನ್ನ. 8, ಉಪಗುಪ್ತನು ಅಶೋಕನ ಜಯದ ಬಗ್ಗೆ ಏಕೆ ಚಿಂತಿತನಾಗಿದ್ದನು? ಉತ್ತರ ಜಯದ ಹೆಸರಿನಲ್ಲಿ ನಡೆದ ಸಾವು ನೋವು ಮತ್ತು ಸೋತವರ ದುಃಖಕ್ಕಾಗಿ ಅವನು ಚಿಂತಿತನಾಗಿದ್ದಾನೆ. 9, ಅಶೋಕನು ನಗರ ಸಂಚಾರಕ್ಕೆ ಯಾವ ವೇಷದಲ್ಲಿ ಹೋದನು? ಉತ್ತರ ಸಾಮಾನ್ಯ ಮನುಷ್ಯನ ವೇಷದಲ್ಲಿ. 10, ಕೋಟೆಯ ಬಾಗಿಲ ಬಳಿ ಅಶೋಕನಿಗೆ ಮೊದಲು ಕಂಡ ದೃಶ್ಯ ಯಾವುದು? ಉತ್ತರ ಹೆಣಗಳ ರಾಶಿ. ಪ್ರಶ್ನೆ ನಂಬರ್ 11, ಶವಗಳ ಮೈಮೇಲಿದ್ದ ಒಡವೆಗಳನ್ನ ಕಿತ್ತುಕೊಳ್ಳುತ್ತಿದ್ದವರು ಯಾರು? ಉತ್ತರ ದಸ್ಯುಗಳು ಅಂದ್ರೆ ಕಳ್ಳರು. ಪ್ರಶ್ನೆ ನಂಬರ್ 12, ಮಹಡಿಯ ಮೇಲಿಂದ ಬಿದ್ದ ಹೆಣ್ಣು ಮಗಳು ಯಾರು? ಉತ್ತರ ಮಗಧ ಸೈನಿಕರ ದೌರ್ಜನ್ಯದಿಂದ ಮಾನ ಕಾಪಾಡಿಕೊಳ್ಳಲು ಯತ್ನಿಸಿದ ಕಳಿಂಗದ ಒಬ್ಬ ಯುವತಿ. ಪ್ರಶ್ನೆ ನಂಬರ್ 13, ನಗರ ಸಂಚಾರದ ವೇಳೆ ಅಶೋಕನಿಗೆ ಯಾರ ನೆನಪು ಬಂದಿತ್ತು? ಉತ್ತರ ತನ್ನ ಎಳೆಯ ಮಗಳು ಚಾರುಮತಿಯ ನೆನಪು ಬಂದಿತ್ತು. ಪ್ರಶ್ನೆ ನಂಬರ್ 14, ಅಶೋಕನ ಹೃದಯ ಪರಿವರ್ತನೆಗೆ ಮುಖ್ಯ ಕಾರಣವೇನು? ಉತ್ತರ ಕಳಿಂಗ ಯುದ್ಧದಲ್ಲಿ ನಡೆದ ಭೀಕರ ಕ್ರೌರ್ಯ ಮತ್ತು ಸಾವು ನೋವುಗಳು. ಪ್ರಶ್ನೆ ನಂಬರ್ 15, ಉಪಗುಪ್ತನು ಅಶೋಕನ ಮುಂದೆ ಏನನ್ನ ಬೇಡಿದನು? ಉತ್ತರ ಹಿಂಸೆಯನ್ನ ತ್ಯಜಿಸಿ ಧರ್ಮವನ್ನ ನಡೆಸಬೇಕೆಂದು ಭಿಕ್ಷೆ ಬೇಡಿದನು. ಪ್ರಶ್ನೆ ನಂಬರ್ 16, ಅಶೋಕನ ಶಿಬಿರದ ಹೊಸ್ತಿಲಲ್ಲಿ ಯಾರಿಗೆ ಮಣಿದನು? ಉತ್ತರ ಅಶೋಕನ ಕಲ್ಪನೆಯಲ್ಲಿ ಕಂಡ ಬುದ್ಧನ ದಿವ್ಯ ತೇಜೋ ಮೂರ್ತಿಗೆ ಮಣಿದನು. ಪ್ರಶ್ನೆ ನಂಬರ್ 17, ಅಶೋಕನು ಇತಿಹಾಸದಲ್ಲಿ ಯಾವ ಹೆಸರಿನಿಂದ ಪ್ರಸಿದ್ಧನಾದವನು? ಉತ್ತರ ಪ್ರಿಯದರ್ಶಿ. ಪ್ರಶ್ನೆ ನಂಬರ್ 18, ಮಾಸ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಉತ್ತರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ. ಪ್ರಶ್ನೆ ನಂಬರ್ 19, ಅಶೋಕನು ಯುದ್ಧದ ಬದಲಿಗೆ ಯಾವುದಕ್ಕೆ ತನ್ನ ಜೀವನ ಮೀಸಲಿಟ್ಟನು? ಉತ್ತರ ಧರ್ಮ ಪ್ರಚಾರಕ್ಕೆ. ಪ್ರಶ್ನೆ ನಂಬರ್ 20, ಕನ್ನಡದ ಆಸ್ತಿ ಎಂದು ಯಾರನ್ನ ಕರೆಯುತ್ತಾರೆ? ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಕನ್ನಡದ ಆಸ್ತಿ ಎಂದು ಕರೆಯುತ್ತಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಒಂದೇ ಒಂದು ಕ್ಲಾಸ್ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಅವಧಿಯಲ್ಲಿ ಇದರ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.